ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾವು ಸುಮಾರು ಒಂದು 20 ದಿವಸದ ಹಿಂದೆ ಊರಲ್ಲಿ ಅಂದರೆ ಕುಂದಾಪುರದ ಹತ್ರ ಅರಿಶಿರೂರು ಅಂತೇಳಿ ಉಂಟು, ಅಲ್ಲಿಂದ ಸ್ವಲ್ಪ ಮುಂದೆ ಅಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದ್ದಿತ್ತು. ನಮ್ಮ ಮನೆಯವರದ್ದು ಹತ್ತಿರದ ರಿಲೇಷನ್ ಆಗುತ್ತಂದರೆ ಮಾವನ ಕಡೆ ಸಂಬಂಧದವರದ್ದು ಇದು ಗೃಹ ಪ್ರವೇಶ ಆಗಿದ್ದಿತ್ತು. ನಾನು ಮೊದಲೊಂದು ಗೃಹ ಪ್ರವೇಶ ಹಾಕಿದ್ದೆ ಅಲ್ಲ, ಅವನ ತಮ್ಮನದ್ದು ರಾಮ ಅಂತೇಳಿ ಒಬ್ಬಂದು ಹಾಕಿದ್ದಿದ್ದೆಲ್ಲ ಅವನ ತಮ್ಮನ ಮನೆ ಗೃಹ ಪ್ರವೇಶ ಇದು, ರಮೇಶ ಅಂತೇಳಿ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗಿದ್ದಿತ್ತು. ಅದನ್ನು ಈಗ ವಿಡಿಯೋ ಹಾಕ್ತಾ ಇದ್ದೇನೆ. ಅದೇ ಈ ಸಲ ತುಂಬ ಫಂಕ್ಷನ್ ಅಲ್ಲ, ಹಾಗಾಗಿ ವಿಡಿಯೋ ಹಾಕೋದು ಲೇಟ್ ಆಯಿತು. ಅಷ್ಟು ಎಷ್ಟು ಸುಮಾರು ದೂರದವರೆಗೆ ಹಿಂಗೆ 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 ಎಲ್ಲ ಇತ್ತು. ಅಲ್ಲ ಅಲ್ಲೆಲ್ಲರೂ ಗಾಡಿ ಹಾಳೆ ಇದೆ, ಮೇಲ್ಮೇಲೆ ಇದಾಗ್ತಾ ಇತ್ತೆ. ಅರೆಶಿರೂರು ಇದೆಯಾ? ಇದು ಸಿಟಿ ಸ್ವಲ್ಪ ಅದು ಕೇಳು ನೋಡಿ. ಅವನ ಎತ್ತದ ಶಾಲೆ ಹೇಳ್ದಂಗಿತ್ತಿತ್ತು. ಶಾಲೆ ಅಲ್ಲೊಂದು ಹೋಯ್ತು, ವರ್ಷ ಆದ್ರೆ ಕಪ್ಪಲ್ ಅದೇ. ಅದು ಹೊರಗೆ ಇಳಿದ ಮೇಲೆ ಒಂದ್ಸಲ ನಾವಿಲ್ಲೇ ಒಂದು ಜಾಗ ತಗೊಳ್ಳಕ್ಕೆ ಅಲ್ಲ, ಒಂಥರ ತಂಪಿತ್ತು. ನಾವೆಲ್ಲ ಅಷ್ಟು ಯಾಕೆ ನೆಗಾಡಿದ್ದು ಹೇಳಿದರೆ, ನಾನು ಎ ಸಿ ಕಾರೊಳಗೆ ಕೂತ್ಕೊಂಡು ಒಳ್ಳೆ ತಂಪುಂಟು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರಿಗೆಲ್ಲ ಜೋರು ನೆಗೆ ಬಂತು. ಈಗ ಗೃಹ ಪ್ರವೇಶದ ಮನೆಗೆ ಬಂತು, ಇವನೇ ರಮೇಶ ಅಂತೇಳಿ. ಈಗ ನಾವೆಲ್ಲ ಒಳಗೆ ಹೋಗಿ ಮನೆಯೆಲ್ಲ ನೋಡ್ತಾ ಇತ್ತು. ಸತ್ಯನಾರಾಯಣ ಕತೆ ಪೂಜೆ ಮಾಡಿದ್ರು, ಅದರದ್ದು ಪ್ರಸಾದ ಎಲ್ಲ ಮಕ್ಕಳು ಇಬ್ಬರು ಹಂಚುತ್ತಾ ಇದ್ರು. ಸಪಾತ್ ಭಕ್ಷ್ಯ ಮತ್ತು ಗಣಹೋಮ ಎಲ್ಲ ಆಗಿರಬೇಕು. ನಾವು ಹೋಗೋದು ಲೇಟ್ ಆಯ್ತಲ್ಲ, ಹಾಗಾಗಿ ಅದನ್ನೆಲ್ಲ ಆಮೇಲೆ ತಗೊಳ್ತು. 2 ರೂಮ್ ಉಂಟು, ಮತ್ತು ಒಂದು ಅಡುಗೆ ಕೋಣೆ ಇತ್ತು, ವಿಶಾಲ ಇತ್ತು ಎಲ್ಲ. ಒಂದು ಹಾಲ್, ಒಂಥರ ಅಚ್ಚುಕಟ್ಟಾಗಿ ಚೆನ್ನಾಗಿತ್ತು. ಹೌದಾ, ಒಳ್ಳೆ ಆಯ್ತು. ಈಗ ಬಂದವ್ರಿಗೆ ಕೂತ್ಕೊಂಡ್ಲಾಯ್ತಾಯ್ತಲ್ಲ. ಹೌದಾ? ಇದು ರಮೇಶ್ನ ಹೆಂಡತಿ ಮತ್ತು ಅತ್ತಿಗೆ. ಇದು ಅಡುಗೆ ಮನೆ, ಇದು ಸಹ ಹಾಗೆ ವಿಶಾಲ ಇತ್ತು. ನಾವೆಲ್ಲ ಒಟ್ಟಿಗೆ ಒಂದು ಫೋಟೋ ತಗೊಳ್ಳುವ, ವಿಡಿಯೋ ತಗೊಳ್ಳುವ ಅಂಥೇಳಿ ನಿಲ್ತೆ ಎಲ್ಲರೂ ಒಟ್ಟಾಗಿ. ವಿಡಿಯೋನಾ ಆನೆ ಮಾಡಿದ್ಯಾ? ಊಟಕ್ಕ ಇನ್ನು ಊಟಕ್ಕೆಲ್ಲ ರೆಡಿ ಆಯ್ತು. ನಾವು ಹೋಗುವಾಗಲೇ ಊಟಕ್ಕೆ ಸ್ಟಾರ್ಟ್ ಆಗಿತ್ತು, ಒಂದು ಪಂಕ್ತಿ ಆಯಿತು. ಆಮೇಲೆ ಈಗ 2ನೇ ಪಂಕ್ತಿಯಲ್ಲಿ ನಾವು ಕೂತ್ಕೊಳ್ಳುವ ಅಂಥೇಳಿ ಬೇಗ ಬೇಗ, ಅದು ಅದೇ ದಿವಸ ನಾವು ಸಾಗರಕ್ಕೆ ಬರಬೇಕಿದ್ದಿತ್ತು, ಅದಕ್ಕೆ ಬೇಗ ಬೇಗ ಊಟಕ್ಕೆ ಕೂತ್ಕೊಳ್ಳುವ ಅಂಥೇಳಿ ಬಂತು. ನಾವೆಲ್ಲ ಊಟಕ್ಕೆ ಕೂತ್ಕೊಳ್ತು.
ನನಗೆ ಈಚೆ ಸೀಟ್ ಸಿಕ್ತು. ಕೊನೆಗೆ ಇವರು ಈಚೆಗೆ ಬಂದರು, ನೀನು ಅವರೊಟ್ಟಿಗೆ ಕುತ್ಕೊ ಅಂತೇಳಿ ಈಚೆಗೆ ಕಳಿಸಿದ್ರು. ಆಗ ಆಗ ಆನ್ ಇದ್ದಿದ್ದ. ಬೆಟ್ಟ ಇದು ಮನೆ ಒಂಥರ ಸುತ್ತಲೂ ಇದು ಪ್ರಕೃತಿ ಎಲ್ಲ ಭಾರಿ ಚಂದ ಇತ್ತು. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಮನೆ ಇತ್ತು. ಒಂಥರ ಖುಷಿಯಾಗುತ್ತದೆ. ಅದ್ರದ್ದು ವಿಡಿಯೋ ಮಾಡಬೇಕಂತ ಹೇಳ್ತಾ ಇದ್ದೆ. ಆಮೇಲೆ ಊಟ ಆದಮೇಲೆ ಸರಿ ತಗೊಳ್ಳಿಕ್ಕಾಗಲಿಲ್ಲ, ನಮಗೆ ಗಡಿಬಿಡಿ ಆಯಿತು. ಊಟ ತುಂಬ ಒಳ್ಳೆಯದಾಗಿದ್ದಿತ್ತು, ತುಂಬ ಚೆನ್ನಾಗಿದ್ದಿತ್ತು. ಅದು ಒಳಗಿತ್ತು ಅವರದ್ದು ಮನೆ, ಆದರೂ ತುಂಬ ಚೆನ್ನಾಗಿದ್ದಿತ್ತು. ಇದೇ ನೋಡಿ ಮನೆ ಸುತ್ತಮುತ್ತ ಇರುವ ಪಶ್ಚಿಮ ಘಟ್ಟದ ಸಾಲು. ತುಂಬ ಖುಷಿಯಾಗುತ್ತೆ, ಗಾಳಿ ಎಲ್ಲ ಒಳ್ಳೆ ಬರುತ್ತೆ. ನಾವಿನ್ನು ಹೊರಡ್ತು, ಅದೇ ನಮಗೆ ಬಸ್ಸಿಗೆ ಬರಬೇಕು ಸಾಗರಕ್ಕೆ, ಅದಕ್ಕೆ ಬೇಗ ಬೇಗ ಹೊರಡ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್, ಸಿ ಯು. ಎಲ್ರಿಗೂ ಒಳ್ಳೆಯದಾಗಲಿ.